ಈಗ ಅವರಾಗೆ ಅವರು ಹೋಗಿ ಮಂತ್ರಿ ಸ್ಥಾನವನ್ನು ಕೇಳೋರು ಇದ್ದಾರೆ, ಇನ್ನೊಬ್ಬರ ಕಡೆಯಿಂದ ಲಾಬಿ ಮಾಡೋರು ಇದ್ದಾರೆ, ಇನ್ನೊಂದಿಷ್ಟು ಪ್ರೆಷರ್ ಹಾಕ್ಸೋರು ಇದ್ದಾರೆ, ಇನ್ನು ಸಮುದಾಯದ ಸ್ವಾಮೀಜಿಗಳು ಹೋಗಿ ಪ್ರೆಷರ್ ಹಾಕ್ಸೋರು ಇದ್ದಾರೆ. ಈಗ ಇಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಪರವಾಗಿ ಶ್ರೇಯಸ್ ಪಟೇಲ್ ಲಾಬಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು. ಕಾಂಗ್ರೆಸ್ಗೆ ಬರುವ ವೇಳೆ ಮಂತ್ರಿ ಸ್ಥಾನ ನೀಡುವ ಭರವಸೆಯನ್ನು ಕೊಟ್ಟಿದ್ದರು. ಹೈಕಮಾಂಡ್ ಬಳಿ ಲಾಬಿ ನಡೆಸಲು ದೆಹಲಿಗೆ ಸಂಸದ ಶ್ರೇಯಸ್ ಪಟೇಲ್ ಈಗ ತೆರಳಿದ್ದಾರೆ. ಹೆಂಗಾದರೂ ಮಾಡಿ ಶಿವಲಿಂಗೇಗೌಡರಿಗೆ ಒಂದು ಅವಕಾಶವನ್ನು ಮಾಡಿಸಿ ಕೊಡೋಣ ಅಂತ ಹೇಳಿ. ಹೌದು, ನಾವು ಕೇಳಕ್ಕೆ ಹೋಗ್ತಾ ಇದ್ವಿ. ನಾವು ಮನವಿಯನ್ನು ಮಾಡಿದ್ವಿ ಖರ್ಗೆ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ನಮ್ಮ ನಾಯಕರಾದಂತಹ ವೇಣುಗೋಪಾಲ್ ಸರ್ ಅವ್ರಿಗೆ, ಸುರ್ಜೇವಾಲಾ ಸರ್ ಅವ್ರಿಗೆ ಮನವಿಯನ್ನು ಮಾಡಿದ್ದೀವಿ. ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ನಾನು ಭಾವಿಸ್ತೀನಿ ಈ ಬಾರಿ ನಮ್ಮ ಜಿಲ್ಲೆನ ಅವರು ಗುರುತಿಸಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಅವರು ತಗೊಬೇಕಾದ್ರೆ ಒಂದು ಮಾತನ್ನ ಕೊಟ್ಟು ತಗೊಂಡಿದ್ದಾರೆ ಅಂತ ನನಗೆ ಶಿವಲಿಂಗಣ್ಣ ಅವರು ನಮಗೆ ಒಂದು ಭರವಸೆ ಇದೆ. ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ನಿಮ್ಮ ಜಿಲ್ಲೆನ ಕನ್ಸಿಡರ್ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ವಿ. ನಿರೀಕ್ಷೆ ಇದೆ ಸರ್, ಈ ಬಾರಿ ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದೀವಿ. ನೋಡ್ತೀವಿ, ಎಲ್ಲಾರನು ಮಾಡ್ತೀವಿ, ಅವರು ಇವರು ಅಂತ ಅಲ್ಲ, ಕೊಟ್ಟಿದ್ದಾರೆ. ಭರವಸೆನೂ ಒಂದ್ ಕಡೆ ಎಲ್ಲ ಇದಿರುತ್ತೆ ಸರ್, ಆಗುತ್ತೆ ಅಂತ ಭಾವನೆ ತಿಳ್ಕೊಂಡು ಮೊದಲನೇದಲ್ಲ ಆಗುತ್ತೆ, ಎರಡನೇ ಡೆಲ್ಲಿ ಹೋಗ್ಲತ್ತೇನೆ. ಅಲ್ಲಿ ಹೋಗಿ ಎಲ್ಲ ಸೀನಿಯರ್ ಲೀಡರ್ಗೆ ಭೇಟಿ ಮಾಡಿ ಮತ್ತೆ ಆಮೇಲೆ ತಮ್ಗೆ ಮಾತಾಡ್ತೇನೆ. ಭರವಸೆ ಇದೆ. ಯಾವ್ದು ಭರವಸೆ ಮೇಲೆ ಎಲ್ಲ ನಾವು ಮುಂದೆ ಹೋಗ್ಬೇಕು. ಟ್ರೈ ವಾಟ್ ಅವರ್ ಬೆಸ್ಟ್. ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಅಪ್ ಟು ಬೀದರ್ ಟು ಬೆಲ್ಗಾಂ ತನ ಮೈನಾರಿಟಿ ಯಾರು ಇಲ್ಲ ಅಲ್ಲಿ. ಮೈನಾರಿಟಿ ಲೀಡರ್ಸ್ ಮತ್ತೆ 4 ಸಲ ನಾನು MLA ಆಗಿದ್ದೀನಿ. ಮತ್ತೆ ಮುಂದೆ ಎಲೆಕ್ಷನ್ ಇದೆ. ಆಫ್ಟರ್ 2 years ಎಲೆಕ್ಷನ್ ಇದೆ. ಮತ್ತೆ MP ಎಲೆಕ್ಷನ್ ನಲ್ಲಿ ನಾನು ತುಂಬಾ ಕೆಲಸ ಮಾಡಿ ನಮ್ಮ ಬೀದರ್ನಲ್ಲಿ ನಮ್ಮ ಸಾಗರ್ ಖಂಡ್ರೆ ಅವರಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಓಟ್ಲಿಂದ ನಾವು ಗೆಲ್ಸಿದೆವು. ಎಲ್ಲ ಮೈನಾರಿಟಿದು ಆಸೆ ನಿರೀಕ್ಷೆ ಏನಿದೆ ಅಂದ್ರು ಹೈದರಾಬಾದ್ ಕರ್ನಾಟಕ ಏರಿಯಾನಲ್ಲಿ ಮೈನಾರಿಟಿ ಒಬ್ಬರು ಇರ್ಬೇಕು ಅಂತ. ಇಲ್ಲಾಂದ್ರೂ ಮುಂದೆ ಎಲೆಕ್ಷನ್ ನಲ್ಲಿ ತುಂಬಾ ನಿರಾಶೆ ಆಗ್ಬಿಡ್ತಾರೆ, ತೊಂದರೆ ಆಗ್ತದೆ.